ಚೆಂದಾಗಿ ಹೇಳ್ತಾರೆ, ಅಂಬಿಗ ಅಂಬಿಗ ಎಂದು ಕುಂದ ನುಡಿಯದಿರು, ನಂಬಿದರೆ. ಇಲ್ಲಿ ನಾವು ಅಂಡರ್ಲೈನ್ ಮಾಡ್ಕೋಬೇಕು. ಯಾಕಂದ್ರೆ ಅವ್ರು ಹೇಳೋದು ಒಂದೇ ಹುಟ್ಟಲಿ ಕಡೆಯ ಹಾಯಿಸುವೆ. ಒಂದೇ ಹುಟ್ಟು, ಒಂದು ಸಲ ಹುಟ್ಟ ಹಾಕಿದ್ರೆ ನಮ್ಮ ಕಡೆ ಹಾಯಿಸ್ತಾರೆ, ನಮ್ಮನ್ನ ದಡ ಸೇರಿಸ್ತಾರೆ. ಎಷ್ಟು ಸರಳ ಅಲ್ರಿ? ಸರಳ ಅಲ್ಲದೆ ಇರೋದು ಎಲ್ಲಿ? ನಂಬಿದರೆ. ನಾವು ಹೇಳ್ತೇವೆ, ನಂಬುತ್ತೇನಪ್ಪ. ಯಾವಾಗ ನಂಬುತ್ತೇವೆ? ಕಷ್ಟ ಬಂದು ಕುತ್ತಿಗೆ ಹಿಚ್ಚಕದಾಗ ನಂಬುತ್ತೇವೆ ನಾವು. ತಪ್ಪಾತು, ಇಷ್ಟು ದಿವಸ ಮಾಡಿದ್ದೆಲ್ಲ ತಪ್ಪಾತು. ನೀವು ಹೇಳ್ದಂಗ ಹುಡುಗಿ ತಿಂತೇನ್ರಿ, ನೀವು ಹೇಳ್ದಂಗ ಪಥ್ಯ ಮಾಡ್ತೇನಿ, ನೀವು ಹೇಳ್ದಷ್ಟು ತಾಸು ಮಕ್ಕೋತೇನಿ, ನೀವೇನ್ ಮಂತ್ರ ಹೇಳ್ತೀರ ಅದನ್ನ ಜಪಿಸ್ತೇನಿ. 4 ದಿವಸ ರೀ ಸ್ವಲ್ಪ ಆರಾಮಾದಂಗ ಆತಲ್ರಿ, ಹಗೂರ ನಮ್ಮ ಕೈ ಫೋನಿಗೆ ಹೋಗ್ತೈತಿ, ನಮ್ಮ ಕಾಲ್ ಚಪ್ಪಲಿ ಕಡೆ ಹೋಗ್ತೈತಿ. ಮತ್ತ ನಾವು ಈ ಸಂಸಾರ ಸರದಿ ಇದನ್ನ ನಾವು ನಾನಾಯಿ ಜಾವ ನನ್ನ ಕೈಲೇ ಈಜೆ ಬಂದೇನಿ, ನಮ್ಮ ಕಾಲೇ ಶಕ್ತಿಲೇ ಬಂದೇನಿ, ನಾನು ನಮ್ಮ ಜೀವನ ನಾನ ಖುದ್ದು ಕಟ್ಕೊಂಡೇನಿ. ಎಷ್ಟು ಜನರ ಮಾತು ಕೇಳ್ಬೇಕು ನೀವು? ಹಿಂಗೆ ಹೇಳ್ತಾರ, ನಾನ ಕಟ್ಕೊಂಡು ಬದುಕೇನಿ, ನನ್ನ ಬದುಕು ನಾನಾ ಕಟ್ಕೊಂಡೇನಿ. ಈ ನಾನು 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 ಅನ್ನೋದು ಎಲ್ಲಿ ತನಕ ನಮ್ಮೊಳಗಿರ್ತದೋ ಅಲ್ಲಿ ತನಕ ನಂಬಿಕೆ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದನ್ನ ನಾವು ಆತ್ಮವಿಶ್ವಾಸ ಅಂತ ಹೇಳ್ತೇವೆಯೋ ಅದು ನಮಗೂ ಗೊತ್ತಿಲ್ಲದೆ, ನಮಗೂ ಅರಿವಿಲ್ಲದೆ, ನಮಗೂ ಸುದ್ದಿ ಕೊಡದನ, ಸುಳುವು ಕೊಡದನ ಅಹಂಕಾರ ಆಗಿಬಿಟ್ಟಿರ್ತೈತಿ. ಆತ್ಮವಿಶ್ವಾಸಕ್ಕೂ ಅಹಂಕಾರಕ್ಕೂ ಒಂದು ಕೂದಲೆ ಎಳೆ ಅಂತರ ಅಷ್ಟ ಇರುದ್ರಿ. ಅದು ಯಾವಾಗ ಅಹಂಕಾರ ಅಥವಾ ಅಹಂಭಾವ ಆತು ಹತ್ತುದಿಲ್ಲ. ಮತ್ಯಾವುದೋ ಒಂದು ಪೆಟ್ಟು ಬಿದ್ದಾಗ ಮನುಷ್ಯ ಅಯ್ಯೋ ಅಂತ ನರಳ್ತಾನಲ್ಲ, ಆವಾಗ ಮತ್ತ ಅವ ನಂಬಿಕೆ ಕಡೆಗೆ ನೋಡ್ತಾನೆ. ಅದಕ್ಕ ಅಂಬಿಗರು ಅಂದ್ರು, ನಂಬಿದರೆ ಮಾತ್ರ ನಾನು ನಿಮ್ಮನ್ನ ಕಡೆ ಹಾಯಿಸ್ತೇನೆ. ಅಂಬಿಗರ ಚೌಡಯ್ಯನವರ ಬಗ್ಗೆ ಒಂದು ಅಭಿಪ್ರಾಯ ಇಲ್ಲ. ಅವರು ಅಫಜಲ್ಪುರ, ಗುಲ್ಬರ್ಗಾ ಜಿಲ್ಲೆ ಅಫಜಲ್ಪುರದೊಳಗ ಅಲ್ಲಿ ಅವರು ಜನಿಸಿದ್ರು ಅಂತ ಒಂದು ಸಂಶೋಧನಾ ಹೇಳಿಕೆ ಇದೆ. ರಾಣೆಬೆನ್ನೂರು ಏನು ಇಲ್ಲೇ ಸಮೀಪದಲ್ಲ, ಅಲ್ಲಿಯ ಒಂದು ಹಳ್ಳಿ ಒಳಗ ಅವರು ಜನಿಸಿದ್ರು ಅನ್ನುವ ಇನ್ನೊಂದು ನಂಬಿಕೆ ಕೂಡ ಇದೆ. ಅದು ಮುಖ್ಯ ಆಗೋದಿಲ್ಲ. ಈ ಚೌಡದಾನಪುರದಲ್ಲಿ ಅಫಜಲ್ಪುರ ತಾಲೂಕಿನಲ್ಲಿ ಜನಿಸಿದ್ರು ಅಂತ ನಾವು ಇಟ್ಕೊಂಡ್ರು ಸರಿನೇ. 1160 ಅವರ ಒಂದು ಬದುಕಿನ ಕಾಲ. ಅವರ ಒಂದು 278 ವಚನಗಳು ಲಭ್ಯ ಇದ್ದಾವೆ, ನಮಗೆ ಓದಲಿಕ್ಕೆ ಸಿಗ್ತಾವೆ. ಅವರು ವಿರೂಪಾಕ್ಷ ಪಂಪಾದೇವಿಯವರ ಮಗ ಅಂತ ಹಿಂಗೆಲ್ಲ ಅವರನ್ನ ನಾವು ಗುರುತಿಸ್ತೇವೆ. ಆದ್ರೆ ಅದೆಲ್ಲ ಮುಖ್ಯ ಆಗುವುದೇ ಇಲ್ಲ. ಮುಖ್ಯ ಆಗುವ ಭಾಗ ಯಾವುದು ಅಂದ್ರೆ ಅಂಬಿಗ ಚೌಡಯ್ಯನವರ ನಿಲುವು. ಎಂಥ ಖಂಡ ತುಂಡ ಮಾತುಗಳಿಂದ ಆ ಸಮಾಜದ ಓರೆ ಕೋರೆಗಳನ್ನು ತಿದ್ದುವ ಒಂದು ಪ್ರಯತ್ನ ಮಾಡಿದರು. ನೇರದಿಟ್ಟ ನಿರಂತರ ಅಂತ ನಾವೇನು ಹೇಳ್ತೇವಲ್ಲ, ಅಂತಹ ವಚನಗಳು. ಅವರು ವಚನದಲ್ಲಿ ಒಂದಿಷ್ಟೂ ಕರುಣೆ ತೋರಿಸುವುದಿಲ್ಲ. ಪಡ ಪಡ ಮಾತಂತಾರಲ್ಲ, ಹಂಗೆ ಹೇಳ್ತಾರವರು. ಅವರ ಒಂದು ನಿಷ್ಠುರತೆ ಯಾವ ರೀತಿಯಾಗಿ ಇರ್ತೈತಿ ಅಂತಂದ್ರ, ಅವರು ಯಾವುದೇ ರೀತಿಯ ರಿಯಾಯಿತಿಗಳನ್ನು ಕೊಡುವುದಿಲ್ಲ. ತಪ್ಪು ಮಾಡಿದ್ರೆ ಅಥವಾ ಮಾಡಬಾರದನ್ನ ನಾವು ಮಾಡ್ತಾ ಇದ್ದೇವೆ ಅಂತಂದ್ರೆ ಅವ್ರು ಹೇಳ್ತಾರ, ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮವಲ್ಲ, ಶೀಲ ಕಟ್ಟಿದವ ಶಿವಭಕ್ತನಲ್ಲ, ನೀರು ತೀರ್ಥವಲ್ಲ, ಕೂಳು ಪ್ರಸಾದವಲ್ಲ, ಹೌದೆಂಬವನ ಬಾಯ ಮೇಲೆ ಅರ್ಧ ಮಣದ ಪಾದರಕ್ಷೆಯ ತೆಗೆದುಕೊಂಡು, ಆ ಪಾದರಕ್ಷೆ ಒಂದು ಎಷ್ಟು ಭಾರವಾಗಿರ್ಬೇಕು ಅಂತಲೂ ಅಂತಾರವ್ರು. ಯಾರ
ಚಲೋ ಕಾಲ್ಮರಿ ತಗೋಬ್ಯಾಡ್ರಿ, ಅರ್ಧ ಮಣ ತೂಗ್ಬೇಕದು. ಯಾಕಂದ್ರೆ ಅದು ಹೊಡೆದಾಗ ಪೆಟ್ಟು ಹತ್ಬೇಕಂದ್ರೆ ವಜ್ಜಿರ್ಬೇಕದು. ಅದಕ್ಕೆ ಅರ್ಧ ಮಣದ ಪಾದರಕ್ಷೆಯ ತೆಗೆದುಕೊಂಡು ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ ಟೊಕನೆ ಹೊಡೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ಎದಕ್ಕಿಷ್ಟು ಬೈದು ಹೇಳ್ಬೇಕ್ರಿ? ಇಲ್ಲಂದ್ರೆ ನಮಗೆ ತಿಳಿಯುವುದೇ ಇಲ್ರಿ. ಬೈದು ಹೇಳೋ ತನಕ ನಾವು ಅದನ್ನ ಬುದ್ಧಿ ಮಾತು ಅಂತ ತಗೊಳ್ಳೋದೇ ಇಲ್ಲ. ಒಂದ ವಾಕ್ಯದಾಗ ಹೇಳಿದ್ರು, ಅರ್ಧ ಮಾತನ್ನ ಹೇಳಿದ್ರು, ಸೂಕ್ಷ್ಮವಾಗಿ ಹೇಳಿದ್ದು ತಿಳ್ಕೊಳ್ಳುವಷ್ಟು ನಮಗೆ ಯೋಗ್ಯತೆ ಇದ್ದಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಿರ್ಲಿಲ್ಲ ಪ್ರಪಂಚದೊಳಗೆ. ಅದಕ್ಕಾಗಿ ಅವರ ನಿಷ್ಠುರತೆಯನ್ನ ನಾವು ಇವತ್ತು ಕೆಲವು ಸಲ ಎಸ್ಪೆಷಲಿ ಗುರು ಉಪಾಧಿ ಒಳಗೆ ಇದ್ದವರು, ನಮ್ಮಂತ ಶಿಕ್ಷಕ ಪ್ರವೃತ್ತಿ ಒಳಗಿದ್ದವರು ವಿದ್ಯಾರ್ಥಿಗಳ ಮೇಲೆ ಬಿಡೆ ಮಾಡಿಕೊಂಡು ಬೈದ್ರ ಪಾಲಕರನ್ನ ಕರ್ಕೊಂಡ್ ಬರ್ತಾರೋ, ನಾವು ಸ್ವಲ್ಪ ದಂಡಿಸಿದ್ರ ನಮ್ಮನ್ನ ನೌಕರಿಯನ್ನು ತೆಗಿತಾರೋ, ಇಂಥ ಬಿಡೇಕ್ ಬಿದ್ದು ದೊಡ್ಡವ್ರ ಮಕ್ಕಳದಾರ್ರಿ ಅವ್ರು ವೈರ ಕಟ್ಕೋಬಾರ್ದ್ರಿ, ಹಿಂಗೆಲ್ಲ ನಾಜೂಕುತನಲೆ ತಪ್ಪುಗಳನ್ನ ಕಾಣದೇ ಇರುವವರಂತೆ ಆ ತಪ್ಪಿತಸ್ಥರನ್ನು ನಮ್ಮ ಬಂಧುಗಳಂತೇನು ಮಾತಾಡಿಸ್ಕೊತ ಹೋಗ್ತೇವಿ, ಅಪರಾಧಿಗಳಿಗೂ ನಾವು ಸನ್ಮಾನಗಳನ್ನು ಮಾಡ್ತೇವಿ. ಇಂಥ ನಡೆ ನುಡಿಗಳಿಂದ ಸಮಾಜದ ಕೊಳಚೆಯನ್ನು ಕೂಡ ಇವತ್ತು ನಾವು ಸಂಭ್ರಮಿಸಲಿಕ್ಕೆ ಹತ್ತೇವೆ. ಆಗಬಾರದ್ದು ಮಾಡಬಾರದ್ದು ಘಟಿಸಿದಾಗಲೂ ಇವತ್ತು ನಾವು ಬಾಯಿ ಮುಚ್ಕೊಂಡಿರ್ತೇವೆ. ಅದನ್ನ ನಾವು ಕಂಡ್ರು ಕಾಣದಿದ್ದವರಂತಿರ್ತೇವೆ. ಇಂತಹ ನಾಜೂಕುತನವನ್ನೇ ಶಿಷ್ಟಾಚಾರ ನಾಗರಿಕತೆ ಅಂತ ಕರಿತೇವೆ. ಆಗ ನಮಗೆ ನೆನಪಾಗ್ತಾರ ಹಿಂಗ ತೂಗಿ ತೂಗಿ ಟೊಕನೆ ಹೊಡೆಯುವ ಧೈರ್ಯವಂತಿಕೆ, ನೇರವಂತಿಕೆ, ನಿಷ್ಠೂರವಂತಿಕೆ ನಮಗೆ ಯಾಕೆ ಬರುವುದಿಲ್ಲ ಅಂದ್ರ ನಮ್ಮೊಳಗ ನಾವು ಶುದ್ಧ ಇರುವುದಿಲ್ಲ. ನಮ್ಮೊಳಗ ನಾವು ಶುದ್ಧಿದ್ರ ನಮಗೆ ಇನ್ನೊಬ್ಬರ ಒಂದು ಬಿಡೆ ಇರುವುದಿಲ್ರಿ. ನಾ ಏನಾರ ಅಂದ್ರ ನನಗೆ ಇವರು ಟ್ರಾನ್ಸ್ಫರ್ ಮಾಡಿ ಹೋಗೋದ್ರೆ ಹೆಂಗ್ರಿಪ್ಪ, ನಮ್ ನೌಕರಿ ತೆಗೆದು ಹೋಗೋದ್ರೆ ಹೆಂಗ್ರಿಪ್ಪ, ನಮ್ಮನ್ನ ಕರೆದು ಸನ್ಮಾನ ಮಾಡದಿದ್ರೆ ಹೆಂಗ್ರಿಪ್ಪ ಅಂತ ನಾವು ಯಾವಾಗ ಭೋಗದ ಆಸೆಗೆ ಆಮಿಷಕ್ಕೆ ನಮ್ಮತನವನ್ನ ಕಳೆದುಕೊಳ್ತೇವೋ ಆವಾಗ ನಮ್ಮ ಅಂತರಾತ್ಮಕ್ಕೆ ನಾವು ಮುಸುಕ ಹಾಕಿ ಮಲಗಿಸುತ್ತೇವೆ. ಇಂತಹ ಪ್ರವೃತ್ತಿಯನ್ನ ಎಷ್ಟು ಚಂದಾಗಿ ಸಾಮಾಜಿಕವಾಗಿ ಕಂಡ ಕಳಂಕಗಳನ್ನ ತೋರಿಸ್ತಾರ ಅಂತಂದ್ರ ಅಂಬಿಗರ ಚೌಡಯ್ಯನವರು ಕಟ್ಟಿ ಕಳೆ ಪಾಪವ ಬಿಟ್ಟು ಕಳೆ ಪುಣ್ಯವ ಒತ್ತು ಒತ್ತು ನೋಡ್ರಿ ಆ ಶಬ್ದ ಹೆಂಗ ಹೇಳುತ್ತಲ್ಲ, ಒತ್ತು ರೋಷವ. ಸಿಟ್ಟು ಬಂದು ಉಪ್ಪಿಟ್ಟಿಗೆ ಉಪ್ಪು ಹಾಕಿಲ್ಲ ತಕ 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 ತಕ. ನಮ್ಮ ಯಕ್ಷಗಾನದೊಳಗೆ ಒಂದು ದೀಗಣ ಅಂತ ಇರ್ತದೆ. ದೀಗಣ ಅಂದ್ರೆ ತಗೊಂಡ ಟೈ 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 ಅಂತ ಹೇಳಿ ಇಡೀ ಒಂದು ರಂಗಸ್ಥಳವನ್ನ ಆವರಿಸಿ ವೇಷ ಕುಣಿತೇವಿ. ಹೌದ್ರಿ, ನಮ್ಮೆಲ್ಲ ವೇಷನ ನಾವು ಕುಣಿಸ್ತೇವಿ. ಯಾಕ? ನಮಗ ಅಧಿಕಾರ ಐತಿ ಅಂತ ನಮ್ಮ ಅಹಂಗ ತೋರಿಸುದಿರ್ತೈತಿ. ನಮಗ ನೋಡ ನನ್ನ ಮಾತು ಎಷ್ಟ ನಡಿತೈತಿ. ಎದುರಿಗಿನ ಮನೆಯವಂಗ ಬಾಜು ಮನೆಯವಂಗ ತೋರಿಸ್ಬೇಕಲ್ಲ, ನನ್ನ ಹೇಳ್ತೇನೆ ಎಷ್ಟು ಹೆದರ್ಸ್ತೇನೆ ನೋಡು, ನನ್ನ ಮಕ್ಕಳನ್ನ ಹೆಂಗ ಮುಟಿಯಾಗಿ ತಗೊಂಡೇನ್ ನೋಡು, ತೋರಿಸುದಿರ್ತೈತಿ ನಮಗ. ನೋಡು ನಾನು ಮೇಡಮ್ ಅಂದ್ರೆ ಏರ್ತಿಕೊಂಡೆ, ನೀನು ಹುಡುಗರ್ನ ಹೆಂಗ ಎದುರಿಸ್ತೇನೆ ನೋಡು. ಒತ್ತು ರೋಷವ ಸಮತೆಯ ಪಸರಿಸ. ಸಮಾನತೆಯನ್ನ ಸಮತೆಯನ್ನ ಪಸರಿಸು, ಹಬ್ಬಿಸು. ಎತ್ತಿದರ್ಥವನ್ನು ಬೈಚಿಟ್ಟು ಮನದಲ್ಲಿ ಚಕ್ಕನೆ ತೀವು ಪರಿಣಾಮವನು. ಇದು ಬಟ್ಟೆ, ಇದು ಮಾರ್ಗ, ಇದು ದಾರಿ. ದೇವತತ್ವದ ಮುಟ್ಟಲು ಉಪದೇಶವ ಕೊಟ್ಟ ಅಂಬಿಗರ ಚೌಡಯ್ಯ ತನ್ನ ನೊಲಿಬವರಿಗೆ. ನೀವು ಅವರನ್ನು ನಂಬಿದ್ರೆ, ಅವರಿಗೆ ಒಲದ್ರ, ಅವ್ರ ಮಾತನ್ನ ಕೇಳ್ತೀರಾದ್ರ ಅವರು ಉಪದೇಶ ಕೊಡ್ತಾರೋ. ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ, ಈ ರೀತಿಯಲ್ಲಿ ನಿಮ್ಮ ಬದುಕನ್ನ ಶುದ್ಧೀಕರಿಸಿಕೊಂಡಾಗ ಮಾತ್ರ ನೀವು ಒಂದು ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ಬಹಳ ಚಂದ ಹೇಳ್ತಾರೆ. ಆಮೇಲೆ ಇಲ್ಲಿ ಬದುಕು ಕಷ್ಟವನ್ನ ನಾನು ಹೇಳಿದ್ನಲ್ಲ,
ನಮಗೆ ತೇಳಲಿಕ್ಕೂ ಆಸ್ಪದಿಲ್ರಿ. ತೇಲಾಕತ್ತೇನೆ ಹತ್ತೇನೆ ಅನಗೋಡಲ್ಲ ಮುಳುಗಸಾಕ ಗುಂಡೈತಿ. ಅದು ಮುಳುಗ್ತೈತಿ ಹೋಗ್ಬಿಡ್ಬೋ ಮನೆಯ ಮುಗಿಸೇ ಬಿಡೋಣ ಅಂದ್ರು ಈ ಬೆಂಡ್ ಬಿಡುದಿಲ್ರಿ. ನೀ ತೇಲಾಕ ಬೇಕ, ಸಾಯು ಮಟ್ಟ ಬದುಕ್ಬೇಕ್ರಿ ಹೇಳಿ ನೀನ ಅಂತ ಕೇಳ್ತಾರ. ಅದಕ್ಕೆ ಎಷ್ಟು ಚಂದಾಗಿ ಆ ವೈರುಧ್ಯತೆಯನ್ನ ಅವರು ಎಷ್ಟು ಪರಿಣಾಮಕಾರಿ ಮಾತುಗಳಲ್ಲಿ ಹೇಳ್ತಾರಂದ್ರ, ಉಂಡರೆ ಭೂತಾನೆಂಬರು. ಭೂತ ಉಂಡ ಮುಡ್ತಾನ್ರಿಪ್ಪ ಮಾರಾಯ, ರೊಟ್ಟಿ ಬಡದ ಸಾಕಾತ್ ನಮಗ. ಉಂಡರೆ ಭೂತ ಎಂಬರು, ಉಣದಿದ್ದರೆ ಚಾತಕ ಎಂಬರು. ಕೂಡ ತಿನ್ನುವುದಿಲ್ರಿ ಇದು ಪ್ರಾಣಿ ಅಂತನೂ ಬೈತೇವೆ. ಭೋಗಿಸಿದರೆ ಕಾಮಿ ಎಂಬರು, ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರು. ಸುಟ್ರ ಸೋಲಾರದಷ್ಟೈತ್ರಿ, ಹರಕ್ ಚೋಣಾಕೋಣ ಅಡ್ಡಾಡ್ತಾನ ನೋಡ್ರಿ. ಏನಂತೇಳಿ ಮುನ್ನ ಮಾಡಿದ ಕರ್ಮ, ಯಾಜಂದ್ರೆ ಕರ್ಮ ಐತೆ ನೋಡ್ರಿ ಹೆಂಗ ಅಡ್ಡಾಡ್ತಾನ. ಅನುಭವಿಸ್ತಿದ್ರು ಬಿಡಂಗಿಲ್ಲ, ನಾವು ಅನುಭವಿಸೋರು ಬಿಡಂಗಿಲ್ಲ. ಊರೊಳಗಿದ್ದರೆ ಸಂಸಾರಿ ಎಂಬರು, ಅಡವಿಯೊಳಗಿದ್ದರೆ ಮೃಗ ಜಾತಿ ಎಂಬರು. ಹಂಗೂ ಅನ್ನವ್ರೆ ಹಿಂಗೂ ಅನ್ನವ್ರೆ. ನಿದ್ರೆಗೈದರೆ ಜಡದೇಹಿ, ಬರೇ ಬೃಹತಿ, ಹಗಲ ರಾತ್ರಿ ಕೂಡ ನಿದ್ದೆ ಹೊಡಿತೈತಿದು. ಎದ್ದಿದ್ದರೆ ಚಕೋರನೆಂಬರು. ಇಂತಿ ಜನ ಮೆಚ್ಚಿ ನಡೆದವರ, ಯಾರು ಇಲ್ಲ ಅನ್ಲಿಕ್ಕವ್ರು ಎಷ್ಟು ಚಂದ ಹೇಳ್ತಾರಂದ್ರ, ಎಡದ ಪಾದದ ಕಿರುಗುಣಿಯಲ್ಲಿ ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ಅವರ ಎಡಗಾಲಿನ ಕಿರುಗುಣಿ ಒಳಗ ಮನೆ ಮಾಡ್ಕೊಂಡಿರ್ತೇವೆ ಮಾರಾಯ ಅಂತವ್ರಿದ್ರೆ ಹೇಳು. ಜನರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ಜನ ಮೆಚ್ಚಬೇಕು ಅಂತ ನಾವು ಪ್ರಯತ್ನ ಮಾಡ್ಲಿಕ್ಕೆ ಹೋದ್ರೆ ಮೂರ್ಖರಾಗ್ತೇವಿ. ನಮ್ಮತನವನ್ನ ನಾವು ಇಟ್ಕೋಬೇಕಾಗ್ತೈತಿ. ಯಾರೋ ಏನೋ ಅಂದ್ರು ಆಡಿದ್ರು ಹೆಸರಿಡ್ತಾರೋ ಅಂತ ಹೆದರಿ ನಮ್ಮತನವನ್ನ ಕಳ್ಕೋಬಾರ್ದು ಅನ್ನುವಾಗ ಈ ಮಾತುಗಳು ಮನುಷ್ಯನಿಗೆ ಮಾರ್ಗದರ್ಶಿಯಾಗಿ ನಮಗ ದಾರಿ ತೋರಿಸ್ತಾವು. ಹೆದರಾಕ್ ಹೋಗ್ಬೇಡ್ರಿ. ನಾವಂತೇವಲ್ಲ, ಎಷ್ಟು ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂಬರು, ಬಂದಲ್ಲ ಬೇಸಿಗೆ ಅಯ್ಯೋ ಸೆಕೆ ಎಂಬರು, ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ. ಮಳಿಗಾಲ ಬಿಡ್ತೇವ ನಾವು, ಹಿಡಿದು 4 ದಿವಸ ಬಾರಿಸ್ತಪ್ಪ, ಒಟ್ಟ ಬಿಡಂಗಿಲ್ಲದ್ರಿಪ್ಪ. ಇದು ಬರ್ದಿದ್ದಾಗ ಬಯ್ಯೋ ಬರ್ಲಿಲ್ಲ ಅಂದೇವಿ ಅನ್ನೋದು ಮರೆತು ಬಿಡ್ತೇವೆ. ಹಿಂಗಾಗಿ ಮನುಷ್ಯ ಎದುರಾಗೂ ಸಮಾಧಾನ ಆಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನೂ ಕೂಡ ಅವ ಸಾಕೋ ಯಾಕಪ್ಪ ಅಂತ ಕೇಳೋ ನಮ್ಮನಿ ಒಳಗ ಅವನ ಒಂದು ಸಹನೆ ಬಹಳ ಕಡಿಮೆ ಐತಿ, ಅವನ ಒಂದು ತಿಳುವಳಿಕೆ ಬಹಳ ಕಡಿಮೆ ಐತಿ ಅನ್ನೋದನ್ನ ಬಹಳ ಚಂದದ ಮಾತುಗಳಲ್ಲಿ ಅತ್ಯಂತ ನಾನು ಒಬ್ಬ ಸಾಹಿತ್ಯವದ ಒಂದು ಓದುಗಳಾಗಿ ಹೇಳೋದಾದ್ರೆ ಅಂಬಿಗರ ಚೌಡಯ್ಯನವರ ವಚನಗಳು ಬಹಳ ಬಹಳ ತೀವ್ರತೆಯಿಂದ ಕೂಡಿರ್ತಾರೆ. ಅವರ ಶಬ್ದ ಉಪಯೋಗಿಸ್ತಾರಲ್ಲ, ಆ ಜಗದಾಗ ಬೇರೆ ಶಬ್ದ ಇಟ್ಟರೆ ಚಂದ ಆಗುದಿಲ್ರಿ ಅದು. ಮತ್ತೆ ಈ ಪರಿಣಾಮನೇ ಬೀಳುದಿಲ್ಲ ನೋಡ್ರಿ. ಸಾದಾ ಮಾತಿಗೂ ಸಾಹಿತಿಗೂ ಏನಪ್ಪ ವ್ಯತ್ಯಾಸ ವಿಚಾರ ಮಾಡ್ರಿ. ಅವ್ರಿಗೇನು ಬೇರೆ ಭಾಷೆ ಇಲ್ರಿ. ನಾವು ನೀವು ಆಡೋ ಮಾತೆ ಕನ್ನಡದೊಳಗನ ಶಬ್ದಗಳನ್ನ ಹುಡುಕೋಬೇಕಲ್ಲ. ಇದೇ ಶಬ್ದ ಸಂಪತ್ತಿನನ್ನೇ ಪರಿಣಾಮಕಾರಿಯಾದ ಶಬ್ದಗಳಲ್ಲಿ ಹುಡುಕಿ ಅದನ್ನು ಇಟ್ಟು ಅದಕ್ಕೆ ಅರ್ಥ ಮತ್ತು ಧ್ವನ್ಯಾರ್ಥ ಭಾವಾರ್ಥ ಗೂಢಾರ್ಥಗಳನ್ನಿಟ್ಟಾಗ ನೀವು ಹೋ ಸಾಹಿತ್ಯ ಅಂತ ಕರಿತೀರಿ. ಅದ ಶಬ್ದ ಬಳಸ್ಬೇಕ್ರಿ, ಅದ ಮಾತೆ ಬಳಸ್ಬೇಕು, ಅದ ಅರ್ಥ ಹೊರಡಿಸ್ಬೇಕು. ಇಲ್ಲಾಂದ್ರೆ ಏನ್ ಬರಿತಾನೆ ಏನೋ ಬರಿತಾರಂತ ತಿಳಿಯಂಗೇನಂತೀರಿ. ಹೌದಾ? ತಿಳಿಯಬೇಕು, ತಿಳಿಲಾರದ್ದು ತಿಳಿಬೇಕ್ರಿ. ತಿಳಿತೇನೋ ಅಂತ ತಿಳ್ಕೊಂಡಾಗ ತಿಳಿಲಿಲ್ಲ ಅಂತ ಒಂದು ಸಣ್ಣಕ್ಕೆ ಒಳಗ ಅನಿಸ್ತಿರ್ಬೇಕ್ರಿ. ಅಂದ್ರೆ ನಾವು ಅವ್ರನ್ನ ಮತ್ತಷ್ಟು ಓದ್ತೇವಿ, ಮತ್ತಷ್ಟು ಆ ಸಾಹಿತ್ಯಗಳನ್ನ ಹುಡುಕೊಂಡು ಹೋಗ್ತೇವಿ. ಹಂಗ ಅವ ಬಹಳ ಪರಿಣಾಮಕಾರಿಯಾಗಿ ಅಂಬಿಗರ ಚೌಡಯ್ಯನವರ ವಚನಗಳದಾವು. ಎಂಥ ಒಂದು ಭಗವಂತನ ಈ ಒಂದು ಸೃಷ್ಟಿಯೊಳಗ ದೇವರು ಇದ್ದೂ ಇಲ್ಲದಂಗಿದ್ದಾನಲ್ಲ. ದೇವರಿದ್ದಾನೇನು ಇದ್ದಾನ ಇಲ್ಲೇನು? ಹಾಗಾದ್ರೆ ಇದ್ದ ಅಂತ ನಿಮ್ಗೆ ಏನು ಕುರುಹು ಕೊಡ್ತೀರಿ, ಏನು ಪ್ರಮಾಣ ಕೊಡ್ತೀರಿ? ಅದ್ರ ಏನು ಪ್ರಮಾಣ ಕೊಡ್ಬೇಕು, ಏನು ಕುರುಹು ಕೊಡ್ಬೇಕು? ನೈವೇದ್ಯ ಇಟ್ಟಿದ್ರೆ ತಿನ್ನೇನ ಕಡಿಮೆ ಅಂತೇನ? ಒಂದಿಷ್ಟ್ರ ಅದು ನೀವು 21 ಉಂಡಿ ಲೆಕ್ಕ ಮಾಡಿ ಇಟ್ರೆ 1 ತಿಂದು 20 ಉಳಿಸಿ ತೋರ್ಸಾನೆ ಎಂದರೆ ಅಂತ ಕೇಳಿದ್ರ ಅದಕ್ಕೆ ಏನ್ ಹೇಳ್ತಾರ್ರಿ? ಅಗ್ನಿ ದಿಟವೆಂದರೆ ತಾ ಹುಸಿ ಕಾಷ್ಟವಿಲ್ಲದೆ. ಅಗ್ನಿ ಐತಿ, ಎಲ್ಲ ಪಂಚಭೂತಗಳು ಇಲ್ಲೇ ಅದಾವ ನಮ್ಮ ನಿಮಗ್ ಕೂಡ. ಹಂಗ ನಾನು ಬಾಜುಕ್ ನಾ ಬೆಂಕಿ ಕೂಡಿಸ್ಕೊಳಕ್ ಆಗ್ತೈತೇನೆ ಹೇಳಿ? ಹಂಗಾರೆ ಬೆಂಕಿ ಇಲ್ಲೇನು? ಒಂದೇ
ಹತ್ತೈತಿಲ್ಲೋ? ನಾ ಯಾಕೆ ಹತ್ಲೆ? ಬೇವಿನ ಗಿಡಕ್ಕೆ ಹಚ್ಚು, ನಾನು ಹಚ್ಚಿದ್ರು ನೀ ಚಂದನ ಗಿಡಕ್ಕೆ, ನಾನು ಗಂಧದ ಗಿಡಕ್ಕೆ ಹಚ್ಚಿದ್ರು ನಾನು ಹತ್ತವನ ಬೆಂಕಿ ಅಂತ ಒಮ್ಮೆಲೆ ಹೇಳ್ತೈತಿ. ಯಾಕಂದ್ರ ಶ್ರೇಷ್ಠವಾದದ್ದು ಇಲ್ಲಿ ಅಗ್ನಿಯೇ ಹೊರತು ಕಾಷ್ಟವಲ್ಲ. ಕಾಷ್ಟ ನಿಮಿತ್ತ ಮಾತ್ರ. ಕರ್ರಗಿದ್ದಾನ, ತೆಳ್ಳಗಿದ್ದಾನ, ಬೆಳ್ಳಗಿದ್ದಾನ, ಆಕಿ ದಪ್ಪಿದ್ದಾಳು, ಇವನಿಗೆ ಹಂಗ ಇವನಿಗೆ ಹಿಂಗಿಲ್ರಿ. ಎಲ್ಲರೊಳಗೂ ಜೀವ ಪರಮಾತ್ಮ ಇದ್ದೇ ಇದ್ದಾನ. ಅಷ್ಟೇ ಸಶಕ್ತವಾಗಿ, ಅಷ್ಟೇ ಪರಿಣಾಮಕಾರಿಯಾಗಿ, ಅಷ್ಟೇ ಇದ್ದೂ ಇಲ್ಲದಂತೆ ಅವನ ಅಸ್ತಿತ್ವ. ಅದಕ್ಕೆ ಹೇಳ್ತಾರ ಅಗ್ನಿ ದಿಟ ಸತ್ಯ. ಅಗ್ನಿ ಒಂದು ನಾವು ಸಾಕ್ಷಿ ಕೊಡ್ತೇನೆ, ಪುರಾವೆ ಕೊಡ್ತೇನೆ ಅಂದ್ರ ಅದು ಖುಷಿ ಆಗ್ತೈತ್ರಿ. ಎಲ್ಲಿ ತನಕ? ಕಾಷ್ಟದ ಸಂಪರ್ಕ ಬರುವ ತನಕ ಅದಕ್ಕೆ ಅಸ್ತಿತ್ವ ಇಲ್ಲ. ಕಾಷ್ಟದಲ್ಲಡಗಿ ಸುಡದಿಪ್ಪ ಭೇದ ನೋಡ್ರಿ. ಹಂಗಾದ್ರ ಈ ಕಟಗೆ ಒಳಗ ಇಷ್ಟು ದಿವಸ, ಇಷ್ಟು ತಿಂಗಳು, ಇಷ್ಟು ವರ್ಷ, ಇಷ್ಟೆಲ್ಲ ಶತಮಾನ ಅಡಗಿಕೊಂಡಿದ್ದ ಬೆಂಕಿ ಇಷ್ಟು ದಿವಸ ನಮಗೆ ಯಾಕ್ರಿ ಕಾಣಲಿಲ್ಲ? ಅದು ಅದನ್ನು ಸುಡ್ಲಿಲ್ಲ. ತಾನು ಕಾಷ್ಟದೊಳಗ ಅಡಗಿದ್ದು ಕಾಷ್ಟವನ್ನದು ಸುಡಲಿಲ್ಲ. ಯಾಕ? ಇದು ಅಗ್ನಿಯ ಒಂದು ಶಕ್ತಿ. ಅಂದ್ರೆ ಏನ್ರಿ? ಬೇಕಾದಾಗ ಎಕರೆಗಟ್ಲೆ ಸುಟ್ಟು ಕಾಂಡವ ದಹನ ಮಾಡಬಲ್ಲ ಬೆಂಕಿ ನೀರಿನೊಳಗೂ ಐತಿ, ಸಮುದ್ರದೊಳಗೂ ಐತಿ. ಬಡಬಾಗ್ನಿ ಅಂತೇಳಿ ನಾವು ಅದನ್ನ. ಯಾವ ನೀರು ಹೊಡೆದು ನೀವು ಬೆಂಕಿ ನಂದಿಸ್ತೇನಂತ ದಿಮಾಕ ಮಾಡ್ತೀರೋ ಆ ನೀರಿನ ಆಳದಲ್ಲೂ ಬೆಂಕಿ ಐತ್ರಿ. ಕಾಷ್ಟ ಕಟ್ಟಿಗೆ ಒಳಗೂ ಐತಿ. ನೀವು ಸುಡ್ತೇನೆ, ಸುಡಬೇಕು ಅಂತ ಅಪೇಕ್ಷಿಸಿದಾಗಷ್ಟ ಸುಡ್ತೈತಿ. ಸುಡು 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 ಸುಡ್ತೈತಿ. ಏನಿದು ಮರ್ಮ ಅಂದ್ರೆ ನಮ್ಮೊಳಗೂ ಅನಂತವಾದ ಶಕ್ತಿ ಇದೆ. ಪರಿಣಾಮಕಾರಿಯಾಗಿ ಸದ್ವಿವೇಕದೊಂದಿಗೆ ಎಲ್ಲಿ ಯಾವಾಗ ಎಷ್ಟು ಬಳಸಬೇಕು ಅನ್ನೋದು ತಿಳಿದಾಗ ಮಾತ್ರ ಪರಮಾತ್ಮ ಆ ಕೆಲಸದಲ್ಲಿರ್ತಾನ, ಕಾರ್ಯದಲ್ಲಿರ್ತಾನ, ಆ ಚಟುವಟಿಕೆ ಒಳಗಿರ್ತಾನ, ಆ ಚೇತನದೊಳಗಿರ್ತಾನ. ಇಲ್ಲದೆ ಹೋದರೆ ಅದು ದುರಾತ್ಮ ಅಂತ ಕರೆಸ್ಕೊತೈತಿ, ದುಷ್ಟ ಕಾರ್ಯ ಅಂತ ಕರೆಸ್ಕೊತೈತಿ. ಅದು ಸಮಾಜದ ಆರೋಗ್ಯಕ್ಕೆ ಅಪಾಯಕಾರಿಯಾಗತೈತಿ. ಅದನ್ನ ಬಹಳ ಪರಿಣಾಮಕ. ಅದಕ್ಕೆ ನಾನು ಹೇಳಿದ್ದು, ಈಗ ಸಮಾಜವನ್ನ ಬೈದ ವಚನಗಳನ್ನು ಬೇಕಾದಷ್ಟು ಸಿಗ್ತಾವ. ಬೇಕಾದಷ್ಟು ಜನ ವಚನಕಾರರಿದ್ದಾರ. ಬೇಕಾದಂಗ ಸಮಾಜವನ್ನ ಬೈದಾರ. ಬೈದ ಅಂಬಿಗರ ಚೌಡಯ್ಯ ಫೇಮಸ್ ಆಗಿಲ್ರಿ. ಅಂಬಿಗರ ಚೌಡಯ್ಯ ಎಷ್ಟು ಅದ್ಭುತವಾದ ಒಂದು ಜ್ಞಾನ ತಿಳುವಳಿಕೆಯನ್ನು ಪಡ್ಕೊಂಡಿದ್ರು ಅಂತಂದ್ರ ಅವರ ವಚನವನ್ನ ನಾವು ಸಮಗ್ರವಾಗಿ ನೋಡಿದಾಗ ಅಬ್ಬಾ ಎಷ್ಟು ಚಂದದ ಮಾತನ್ನ ಎಷ್ಟು ಚಂದಾಗಿ ಹೇಳ್ತಾರಲ್ಲಪ್ಪ ಅಂತ ಅನಿಸ್ತೈತಿ. ನೋಡ್ರಿ, ಒಂದು ಕಡೆ ನಿಮಗ ಮನಭಾಗದ ಪಾದರಕ್ಷ ತಗೊಂಡು ತೂಗಿ ಹೊಡ್ರಿ ಅಂತ ಹೇಳುವ ಅಂಬಿಗರ ಚೌಡಯ್ಯನವರು ಇಲ್ಲಿ ನಮ್ಮೊಳಗೆ ಅಡಗಿರುವ ಅಂತರಾತ್ಮನ ಶಕ್ತಿ ಎಷ್ಟು ತೀವ್ರವಾಗಿದೆ, ಅದನ್ನು ಎಷ್ಟು ಚಂದಾಗಿ ನಾವು ಬಳಸ್ಕೋಬೇಕು ಅನ್ನೋ ಮಾತಲ್ಲಿ ಅವ್ರು ಹೇಳ್ತಾರು. ಅರಿವನರಿದಲ್ಲಿ ತಾನೆನ್ನದೆ ಇದಿರೆನ್ನದೆ ಮತ್ತೇನುವ ಸಂಪಾದಿಸದೆ ಅರುಣನ ಕಿರಣದಲ್ಲಿ ಅರಕ ಸಾರದಂತೆ. ಹೆಂಗಿರ್ಬೇಕು ಅಂತ ಉದಾಹರಣೆ ಎಷ್ಟು ಚಂದ ತಗೋತಾರ. ಕಾದ ಹೆಂಚಿನ ಮೇಲೆ ಬಿಟ್ಟ ನೀರಂತೆ. ನಾವು ದ್ವಾಸೆ ಮಾಡ್ಲಿಕ್ಕೆ ಹಿಂಗ ನಿಂತುಪ್ಪ ಹೆಣ್ಮಕ್ಳಂದ್ರ ಕಾದೈತಿಲ್ಲೋ ಹಂಚು, ಒಂದು ನೀರು ತಗೊಂಡು ಚೊಯ್ ಅಂತ ಹೇಳಿ ಇಷ್ಟು ನಾವು ನೀರು ಹಿಂಗ್ ಸಿಂಪಡಿಸಿದ್ರೆ ಚೊಯ್ ಅಂತ. ಕಾದ ಹೆಂಚಿನ ಮೇಲೆ ಬಿಟ್ಟ ನೀರಿನಂತೆ ಬಧಿರನ ಕಾವ್ಯದಂತೆ ಚದುರನ ಒಳಪಿನಂತೆ ತಲೆದೋರದೆ ನಿಂದಾತ ನಡಿಗೆ ಎರಗುವೆ ಎಂದಾತ. ನಾನು ಯಾರ ಕಾಲಿಗೆ ಬೀಳ್ತೇನೆ, ಯಾರ ಅಡಿಗೆ ಪೊಡಪಡ್ತೇನೆ ಅಂತ ಅಂಬಿಗರ ಚೌಡಯ್ಯ ಹೇಳ್ತಾರ. ಹೆಂಗಿರ್ಬೇಕು? ಅರಿವ ನರಿದಲ್ಲಿ ತಾನು ಅನ್ನೋಂಗಿಲ್ಲ. ನಾ ಮಾಡಿದೆ ನನ್ನಿಂದಾತು, ನಾ ಇದ್ರೆ ಅದು ಇಲ್ಲಿ ಏನೋ ಹೋಗಿದ್ರೆ ನಡೆಯಂಗಿಲ್ಲ ಮರಾಯ, ನಮ್ಮನೆಗ ಇಲ್ಲಂದ್ರೆ ನಡೆಯಂಗೇ ಇದ್ರಿ. ಬರ್ರಿ ಪ್ರವಚನಕ್ಕೆ ಒಂದ್ ತಾಸು ಬರ್ರಿ ಅಕ್ಕ ಅಂತ ಯಾರನ್ನ ಕರೀರಿ. ಅಯ್ಯಯ್ಯ ನಮ್ಮನೆಗ್ ನಾ ಇಲ್ಲಂದ್ರೆ ನಡೆಯಂಗೇ ಇಲ್ರಿ. ನಾ ತಟ್ಟದಾಗ ರೊಟ್ಟಿರಿ, ನಾ ಕಾಸ್ದಾಗ ನೀರ್ರಿ, ನಾ ಇರ್ಲಿಕ್ಕೆ ನಮ್ಮ ಮನ್ಯಾಗ ನಡೆಯಂಗಿಲ್ರಿ. ನಾವು ನಮ್ಮ ಒಂದು ಉಪಸ್ಥಿತಿ ಅಥವಾ ನಮ್ಮ ಅಸ್ತಿತ್ವವನ್ನ ಬಹಳ ಘನ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ನಾವು ಅಣುವಿನ ತೃಣದೊಳಗಿನ ಅಣು ಅಂತನ್ನುವ ಭಾವವನ್ನ
ನಾವು ನಮ್ಮ ಕ್ಷುಲ್ಲಕತನವನ್ನ, ನಮ್ಮ ಒಂದು ಅಸ್ತಿತ್ವದ ಒಂದು ಸಂಕೀರ್ಣತೆಯನ್ನು ಯಾವತ್ತೂ ತಿಳ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ನರಿದಲ್ಲಿ ಎಷ್ಟು ತಿಳ್ಕೊಂಡಾலும் ಕೂಡ ತಾನು ಎನ್ನದೆ ಇದಿರೆನ್ನದೆ, ನಾ ಅದಕ್ಕೆ ವಿರೋಧ, ನಾ ಇದಕ್ಕೆ ವಿರೋಧ, ನಾ ಅದನ್ನು ಚಳುವಳಿ ಮಾಡ್ತೇನೆ, ಇದನ್ನು ನಾನು ತಡೆ ಹಿಡಿತೇನೆ ಮತ್ತೇನುವ ಸಂಪಾದಿಸದೆ. ಏನ್ರಿ ಆ ಸಂಪಾದನೆ ಬಗ್ಗೆ ಮಾತಾಡಿಕ್ ಹೋದ್ರಪ್ಪ ನಾವು ಅಂದ್ರೆ 1 ತಾಸು ಬರೀ ಅದ್ರ ಬಗ್ಗೆನೇ ಹೇಳ್ಬೇಕಾಗ್ತೈತಿ. ಅರುಣನ ಕಿರಣದಲ್ಲಿ ಅರತ ಸಾರದಂತೆ, ಕಾದ ಹೆಂಚಿನ ಮೇಲೆ ಬಿಟ್ಟ ನೀರಿನಂತೆ, ಬಧಿರನ ಕಾವ್ಯದಂತೆ. ಆ ಕಾವ್ಯ ಅದು ತಾನು ಇದ್ದು ಅಸ್ತಿತ್ವವನ್ನು ಇಟ್ಕೋಬೇಕೇ ಹೊರತು ನಾವು ಓದಿ ಹೇಳಿ, ನೀವು ಕೇಳಿ, ಅದನ್ನು ನಾವು ಮೊಳಗಿಸಿ ಎಲ್ಲ ಕಡೆ ಎಲ್ಲರೂ ನಮ್ಮ ಕವಿತೆ ಓದಲೇಬೇಕು ಅಂತ ಕಂಪಲ್ಸರಿ ಮಾಡಿ, ಅದು ನಾಡಗೀತೆ ಐತ್ರಿ, ಇದು ರಾಷ್ಟ್ರಗೀತೆ ಐತ್ರಿ, ಶುರುಗೊಮ್ಮೆ ಹಾಡ್ರಿ, ಕೊನೆಗೊಮ್ಮೆ ಕೇಳ್ರಿ, ನಾವು ಅದನ್ನು ಆ ರೀತಿ ಎಲ್ಲ ಕಡೆ ಪ್ರಚಾರ ಮಾಡಿಯೇ ತಿಳ್ಕೋಬೇಕಾದ ವಿಚಾರ ಅಲ್ಲ. ಚದುರನ ಒಳಪಿನಂತೆ ತಲೆದೋರದೇನಿಂದ. ನೋಡ್ರಿ, ಡಿ.ಡಿ.ಜಿ ಅವರು ಹೇಳ್ತಾರ, ಗಿಡ ಚಿಗುರು ಬಂದಾಗ ಯಾವತ್ತು ಘೋಷಣೆ ಮಾಡ್ಲಿಲ್ಲ, ನಾನು ಕಾಯಿ ಬಿಟ್ಟೇನ್ರಿ, ಒಂದೇ ಫಲ ನೋಡ್ರಿಲ್ಲ, ಬರ್ರಿ ಬರ್ರಿ ಯಾವ್ದ್ರ ಮಾವಿನ ಮರ ಕುಗ್ಗಿದ್ ಕೇಳಿದ್ರೆ ನೀವು, ಒಂದೇ ವರ್ಷದಿದ್ದು ನಂದು ಒಂದೇ ಕಾಯಿ ಐತಿ, ಹಣ್ಣೈತಿ, ನೋಡ್ಬರ್ಲು, ಹಸರಾಗಿನಿ, ಹಳದಗಿನಿ, ಕೆಂಪಗಿನಿ. ಯಾವ ಗಿಡ ಚಿಗುರಿತು, ಯಾವಾಗ ಹೂ ಬಿಡ್ತು, ಯಾವಾಗ ಹಣ್ಣು ಬಿಡ್ತು, ಯಾವ ಅರಳಿ ಮರಕ್ಕೆ 1000ನೇ ಬರ್ತಡೇ ನಡೆಯಕತ್ತೈತಿ, ಕೇಕ್ ಕಟ್ ಮಾಡೋರು ಬರ್ರಿ, ಚಪ್ಪಾಳ ಹೊಡಿ ಬರ್ರಿ, ಮೆರವಣಿಗೆ ಮಾಡ್ಬರ್ರಿ. ಇಡೀ ಪ್ರಕೃತಿ ಮೌನವಾಗಿ ಸಾಧನೆ ಮಾಡ್ಕೋತ ಹೊಂಟೈತ್ರಿ. ಇಡೀ ಪ್ರಕೃತಿ ಅಚಲಾಚಲ ಸಾವಿರಾರು ವರ್ಷಗಳಿಂದ ಬೆಟ್ಟ ನಿಂತೈತಿ, ಶಿಖರ ನಿಂತೈತಿ, ಅಚಲವಾಗಿ, ಒಂದು ಶಬ್ದ ಇಲ್ದೆ, ಒಂದು ಮಾತಿಲ್ದೆ, ಒಂದು ಪ್ರಚಾರ ಇಲ್ದೆ, ಒಂದು ಮೆರವಣಿಗೆ ಇಲ್ದೆ ಎಂತ ಘನಕಾರ್ಯಗಳನ್ನ ಮಾಡ್ತಾ ಬಂದಿದಾವ. ನಮಗದ ತಿಳ್ಕೊಳ್ಳೋ ಯೋಗ್ಯತೆ ಇಲ್ರಿ. ನಾವು JCB ಕೊಂಡು ಹಿಡಿದ್ರೇನಪ್ಪ ನಾವು ಮನುಷ್ಯ ಅಂತ ಧಿಮಾಕ್ಲೆ ಬೆಟ್ಟವನ್ನ ಎತ್ತಿ ಎತ್ತಿ ಮಣ್ಣು ಎಬ್ಬಿ ಲಾರಿ ತುಂಬಿ ಹೈವೇ ಕಟ್ಟುವಂತ ಹೋಗಿ ಯಾವ ಬೆಟ್ಟ ಇಡೀ ಪ್ರಕೃತಿಗೆ ಆಧಾರ ಸ್ತಂಭವಾಗಿತ್ತು ಅದನ್ನು ತಿಳ್ಕೊಳ್ಳದ ಮೂರ್ಖತನಲೇ ಊರೇ ಕೊಚ್ಚು ಹೋಗುವಂಗೆ ಮಾಡ್ಕೊಂಡೇವ್ ನಾವು. ನೀರು ಹರಿದು ಕೊಚ್ಚು ಹೋತ್ರಿ, ಲಬ 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 ಲಬ, ಮತ್ತೆ ಹೆಲಿಕಾಪ್ಟರ್ ಕಳಿಸ್ರಿ, ಮತ್ತೆ ಜೀವ ರಕ್ಷಣೆ ಮಾಡ್ರಿ, ಸರ್ಕಾರ ವಿಫಲವಾಯಿತು, ರಾಜೀನಾಮೆ ಕೊಡ. ಅಲ್ಲಿ ಗುಡ್ಡ ಎಬ್ಬ ಮುಂದೆ ಯಾವನು ಮಾತಾಡಿರ್ಲಿಲ್ಲ. ಅದರ ಮಣ್ಣು ಸರಕ್ಸೋ ಮುಂದೆ ಎಲ್ಲ ಡ್ರೈವರ್ಗಿಗೆ ಬಂದ್ರಿ, ಕಾಂಟ್ರಾಕ್ಟರ್ ಗಿರಿ ಬಂದ್ರಿ, ಆ ಮಣ್ಣು ನಮ್ಮ ಹೊಲಕ್ ಬಿಡು, ನಮ್ಮ ಮನೆಗ್ ಬಿಡು ಅಂದ್ರಿ. ಆ ಬೆಟ್ಟ ಕಡಿಬ್ಯಾಡ್ರು, ಬಂಡೆ ಯಾವ್ದೋ ಶತಮಾನದಿಂದ ನಿಂತೈತಿ, ಅದು ಇಡೀ ಪ್ರಕೃತಿ ಯಾವ್ದೋ ಆಧಾರ ಮಾಡ್ಕೊಂಡೈತಿ, ನಮಗ್ ತಿಳುವಳಿಕೆ ಇಲ್ರಪ್ಪ, ಎದಕ್ಕೈತಿ ನಮಗ್ ತಿಳಿಯಂಗಿಲ್ಲ, ಇಡ್ರು ಬಿಡ್ರು. ಅದು 1000 ವರ್ಷ ಇದ್ದಿದ್ದನ್ನ ಮೂರ್ಖತನದಲ್ಲಿ ತೆಗಿಬೇಡ್ರ ಅಂತ ನಾವು ಯಾರು ಹೇಳುದಿಲ್ರಿ. ಯಾವ ಒಂದು ಪತ್ರಿಕೆಯೂ ಆ ರೀತಿ ಒಂದು ಬರಹ ಬರುವುದಿಲ್ಲ, ಬಂದ್ರು ಅದನ್ನ ಯಾವನು ಓದುವುದೂ ಇಲ್ಲ. ತುದಿಗಾಲೇ ನಿಂತಿರ್ತೇವೆ. 1000 ವರ್ಷದ ಕೆರೆ ಐತಿ, ಇಲ್ಲ ಅವ ಸೈಟ್ ಮಾಡಕತ್ತಾನು, ಸೈಟ್ ಮಾಡಿ ಮಾರಿದ, ಕೊಂಡ್ರು, ಮನಿ ಕಟ್ಟಿದ್ರು, ಏನ್ ಮಾಡಿದ್ರು, ಕೆರೆ ಭೂಮಿ ಇತ್ತಲ್ರಿ, ಹಿಂಗಾಗಿ ಪಿಲ್ಲರ್ ಮೇಲೆ ನಿಲ್ಸಿದೆ. ಅದು ನಮ್ಮ ಶಾಣೆತನ, ಅದು ನಮ್ಮ ಸಾಹಸ. ಕೆರೆಯಾಗ ಮನೆ ಕೊಡ್ತೇವೆ ನಾವು. ನಮ್ಮ ಕೆರೆ ಯಾಕಿತ್ತು, ಸೃಷ್ಟಿ ತನ್ನನ್ನು ತಾನು ಹಿಂಗ್ಯಾಕೆ ಇಟ್ಕೊಂಡೈತಿ, ಇಲ್ಲೇ ಬೆಟ್ಟ ಯಾಕೈತಿ, ಇಲ್ಲೇ ಕೆರೆ ಯಾಕೈತಿ, ಇಲ್ಲೇ ಹಿಂಗ ತಳಕ್ಕ ನೀರು ಹರಿತೈತಿ. ನೀರು ಯಾವಾಗಲೂ ಒಂದು ಆಳವಾದ ಭಾಗಕ್ಕೆ ಹೋಗಿ ಬೀಳ್ತೈತಿ. ಏನಕ್ಕೆ ನಾವು ಕಲಿಯೋದಿಲ್ಲ, ನಮ್ಮ ಸೈನ್ಸ್ ಬೇರೆನೇ ಐತ್ರಿ. ನಮ್ಮ ಸೈನ್ಸ್ ಚಿಲ್ಲರ್ ಸುದ್ದಿ ಹೇಳುವುದಿಲ್ಲ. ಅದು ಮಂಗಳನ ಮೇಲೆ ಮನೆ ಕಟ್ಟುದು ಹೆಂಗ, ಈ ಚಂದ್ರನ ಮೇಲೆ ಹೋಗಿ ಇಳಿಯುವುದು ಹೆಂಗ, ಅಲ್ಲಿ ಕಾಲನಿ ಮಾಡೋದಿದ್ರೆ ಯಾವ ಕಬ್ಬಣ ಬೇಕು, ಯಾವ ಸಿಮೆಂಟ್ ಬೇಕು, ನಾವು ಸಂಶೋಧನೆ ನಡೆಸೇವಿ. ನಿಮಗೆ ಈ ಸುದ್ದಿ ಹತ್ತುದಿಲ್ಲ. ಆಮೇಲೆ ಒಂದು ಅಡ್ವರ್ಟೈಸ್ ಬರ್ತೈತ್ರಿ, ಚಂದ್ರನ ಮೇಲೆ ಸೈಟ್ಗಳು 30-40 ಇಷ್ಟು ಅಂತ ಬಂದಾಗ ನಾವು ಓಡೋಡ್ಕೊಂತ ಅಲ್ಲಿ ಒಂದು ಮನೆ ತಗೊಳುದ ಅಂತ ಹೊರಡ್ತೇವೆ. ಇಷ್ಟು ಬುದ್ಧಿವಂತಿಕೆಯಿಂದ ಬದುಕುತ್ತಿರುವ ನಾವು ಅಂಬಿಗರ ಚೌಡಯ್ಯನವರು ಏನ್ ಹೇಳ್ತಾರ ಅಂದ್ರ, ಅಂತಹ ತಲೆದೋರದೆ ನಿಂದಾತ ಎಲ್ಲರ ಸಿಕ್ಕರ ಅವನ ಅಡಿಗೆ ಇರಕ್ತೇನೆ, ಅವನ ಕಾಲಿಗೆ ಬೀಳ್ತೇನಪ್ಪ, ನಾನು ಅವನಿಗೆ ನಮಸ್ಕಾರ ಮಾಡ್ತೇನೆ. ನನ್ನನ್ನು ತಾನು ತೋರಿಸಿಕೊಳ್ಳದೆ, ತನ್ನನ್ನು ತಾನು ಪ್ರದರ್ಶಿಸಿಕೊಳ್ಳದೆ,
ತನ್ನನ್ನು ತಾನು ಪುರಸ್ಕರಿಸಿಕೊಳ್ಳದೆ ಎಲೆಮರೆ ಕಾಯಿ ಹಂಗ ಬದುಕೋರ ಸಂಖ್ಯೆ ಕಡಿಮೆ ಆಗಾಕತ್ತೈತಿ ಅನ್ನೋದು ಆಗಿನ ಕಾಲದೊಳಗೂ ಇತ್ರಿ. ಆಗಿನ ಮನುಷ್ಯ ಎಲ್ಲೆಲ್ಲ ಅದ ನೋಡ್ರಿ, ಮಂಗ್ಯಾನ ಸ್ಥಿತಿಯಾಗಿದ್ದಾಗೂ ಹಂಗ ಇತ್ತು. ಖರೆ ಆ ಇತಿಹಾಸ ನಮಗೆ ಹೇಳೋರಿಲ್ರಿ. ಯಾಕಂದ್ರ ಮಂಗ್ಯಾಗ ಅವ್ರು ಬರೆದಿಟ್ಟಿರ್ಬೋದು, ನಮಗೆ ಓದಾಕ್ ಬರುದಿಲ್ಲ ಅಷ್ಟೇ. ಇಲ್ದಿದ್ರೆ ಮಂಕೀಸ್ ಹಿಸ್ಟ್ರಿ ಅಂತ ಅದನ್ನು ಒಂದು ಸಬ್ಜೆಕ್ಟ್ ಇಟ್ಟು ನಾವು PhD ಮಾಡ್ಬೇಕಾಗ್ತಿತ್ತು. ಅದು ನಮಗೆ ಓದಾಕ್ ಬಂದಿಲ್ಲ ಅಂತ ಬಿಟ್ಟೇವಷ್ಟ. ಎಷ್ಟು ಚಂದ ಹೇಳ್ತಾನ್ರಿ ಚೌಡಯ್ಯ. ಗುರುವೆಂಬೆನೆ ಹಲವರ ಮಗ, ಲಿಂಗವೆಂಬೆನೆ ಕಲ್ಲು ಕುಟಿಕರ ಮಗ, ಪ್ರಸಾದವೆಂಬೆನೆ ಒಕ್ಕಲಿಗರ ಮಗ, ಪಾದೋದಕ ಎಂಬೆನೆ ದೇವೇಂದ್ರನ ಮಗ. ಈಸುವ ಹಿಡಿಯಲೂ ಇಲ್ಲ ಬಿಡಲೂ ಇಲ್ಲ, ತನ್ನೊಳಗೆ ನೋಡೆಂದ. ಒಳಗ ನೋಡ್ಕೊರು, ಒಳಗ ನೋಡ್ಕೊರು. ಟೈಮ್ ಇಲ್ರಿ ಅಂತೇವ್ ನಾವು. ಒಳಗ ನೋಡ್ಕೊಳಕ್ ಟೈಮ್ ಇಲ್ರಿ. ಇವತ್ತು ನನಗ್ ಮನಗುಂಡಿಗೆ ಹೋಗುದೈತ್ರಿ, ನನಗ್ ಹಾಳೆಗೆ ಹೋಗುದೈತ್ರಿ, ನಾಳೆ ನನಗ್ ಮತ್ತೊಂದ್ ಕಡೆ ಹೋಗುದೈತ್ರಿ. ಫುಲ್ ಬಿಸಿ ರೀ, ನಾನು ಫುಲ್ ಬಿಸಿ. ಹಿಂಗ ಉತ್ತರ ಕೊಡ್ತೇವೆ ನಾವು. ಗುರು ಎಂಬೆನೆ ಯಾರನ್ನಾದ್ರೂ ಒಬ್ಬರು ಗುರು ಅನ್ನಕ್ ಹೋದ್ರೆ ಹೆಂಗರಿ ಗುರು ಸೃಷ್ಟಿ ಆಗ್ತಾನ? ಅನೋಭದ್ರಾಹ ಯಾಂತು ಕೃತವೋ ವಿಶ್ವತಃ. ಜ್ಞಾನ ಎಂಬುದು ವಿಶ್ವದ ಹಲವು ಮೂಲಗಳಿಂದ, ಹಲವು ನೆಲೆಗಳಿಂದ, ಹಲವು ಸಂಪನ್ಮೂಲಗಳಿಂದ ಬಂದಾಗ ನಾವು ಪಡ್ಕೊಂಡೇವಿ. ಕೆಲವನ್ನ ಓದಿ ತಿಳ್ಕೊಂಡೇವಿ, ಕೆಲವನ್ನ ಕೇಳಿ ಕಲ್ತ್ಕೊಂಡೇವಿ, ಕೆಲವನ್ನ ಅನುಭವಿಸೇವಿ, ಕೆಲವನ್ನ ತಿಳಿಸುವುದವರು ನಮಗೆ ತಿಳಿಬಳಿಕೆ ಹೇಳ್ಯಾರು. ಅವ್ರು ಬರೆದದ್ದು ಓದೇವಿ, ಇವ್ರು ಬರೆದದ್ದು ತಿಳ್ಕೊಂಡೇವಿ. ಹಲವರ ಮಗ, ಹಲವಾರು ನೆಲೆಮೂಲಗಳಿಂದ ಜನಿತವಾದಂತಹ ಜ್ಞಾನದ ಶಾಖೆ ಗುರು. ಇಟ್ಸ್ ಅ ಬ್ರಾಂಚ್ ಆಫ್ ನಾಲೆಡ್ಜ್. ಹಂಗಿದ್ದಾಗ ಯಾರನ್ನ ಗುರು ಅನ್ಲಿ ಅಂತ ನಮ್ಮ ಯಾರನ್ನ ಒಬ್ಬರನ್ನ ಹೇಳಕ್ ಹೋದ್ರ ಅವ್ರು ಅಲ್ಲಿಂದ ತಿಳ್ಕೊಂಡಾರ, ಇಲ್ಲಿಂದ ಕಲ್ತಾರ, ಅಲ್ಲಿಂದ ಸಾವಿರ ಸಾವಿರ ಸಂಕೀರ್ಣತೆ ಐತಿ ಅಲ್ಲಿ. ಲಿಂಗ ಎಂಬೆನೆ, ಲಿಂಗ ಹೆಂಗ ಬಂತ್ರಿ? ಕಲ್ಲು ಕುಟಿಗಳು ಚಲೋ ಕಲ್ಲು ಹುಡುಕಿದ್ರು, ಇದ ಕಲ್ಲ ಲಿಂಗ ಆಗಬಹುದು ಅನ್ನೋ ಜ್ಞಾನದಿಂದ ಆ ಕಲ್ಲು ಹುಡುಕಿ ಹಗಲು ರಾತ್ರಿ ಶ್ರಮದಿಂದ ಸಾಧನೆಯಿಂದ ಕೆತ್ತಿದ ಮೇಲೆ ನಾನು ಅದಕ್ಕೆ ಲಿಂಗ ಅಂತ ಕರಿತೇನ್ರಿ. ಅದು ಕಲ್ಲಿನ ರೂಪದಲ್ಲಿದ್ದಾಗ ಗುರುತಿಸೋ ಶಕ್ತಿ ನನಗಿರ್ಲಿಲ್ಲ, ಅಷ್ಟು ಯೋಗ್ಯತೆ ನನಗಿಲ್ರಿ. ಕಲ್ಲಿದ್ದಾಗ ಅದಕ್ಕೆ ನಾನು ಲಿಂಗ ಅಂತ ಕರೆಯುವಷ್ಟು ತಿಳುವಳಿಕೆ ನನಗಿಲ್ಲ. ಅದಕ್ಕದು ಕಲ್ಲು ಕುಟಿಕರ ಮಗ. ಪ್ರಸಾದ ಹೆಂಗ್ರಿ ಬಂತು? ಯಾವ ಒಕ್ಕಲಿಗ ಅದನ್ನು ಬೆಳೆದ, ಎಷ್ಟು ರಾತ್ರಿ ನಿದ್ದಿಗೆಟ್ಟು ನೀರು ಹಾಕ್ಯಾನು, ಆಮೇಲೆ ಅದನ್ನ ಹಕ್ಕಿಗಳಿಂದ ಕಾದಾನು, ಮತ್ತು ಒಕ್ಕ್ಯಾನು. ಒಕ್ಕಲಿಗ ಅಷ್ಟೆಲ್ಲ ಮಾಡಿದ ಮೇಲೆ ಬಂದ ಕಾಳು ತಂದವರು ಯಾರು, ಮತ್ತಿಲ್ಲಿ ಕುದಿಸಿದವ್ರು ಯಾರು, ಮತ್ತದನ್ನು ರುಚಿಗರಿಸಿದವ್ರು ಯಾರು, ಅಷ್ಟಾದ ಮೇಲೆ ನಾನು ಅದಕ್ಕೆ ಪ್ರಸಾದ ಅಂತ ಕರಿತೇನೆ. ಪ್ರಸಾದ ಅಂದ್ರ ಅದು ಒಕ್ಕಲಿಗರ ಮಗ. ಪಾದೋದಕವೆಂಬೆನೆ ದೇವೇಂದ್ರನ ಮಗ. ಮಳೆ ದೇವತೆ ಅಂತ ಕರಿತೇವೆ ದೇವೇಂದ್ರನ. ಮಳೆ ಸುರಿಸಿದಾಗಲೇ ನಮಗ್ ಭೂಮಿಗೆ ನೀರು ಸಿಗ್ತೈತಿ. ಹಂಗ ಸಿಕ್ಕದಾಗ ನಾವು ಅದನ್ನ ಪಾದೋದಕ ಮಾಡ್ತೇವೆ. ಯಾರದ್ದೋ ಕರುಣೆ, ಯಾರದ್ದೋ ಒಂದು ಸಾಧನೆ, ಯಾರದ್ದೋ ಶ್ರಮ, ಇನ್ಯಾರದ್ದೋ ಪರಿಶ್ರಮ, ಇನ್ಯಾರದ್ದೋ ಪ್ರಯತ್ನ, ಮತ್ಯಾರದ್ದೋ ಒಂದು ನಿರಂತರವಾಗಿ ಇಡೀ ಸೃಷ್ಟಿ ಅನ್ನೋದು ಒಂದು ಒಕ್ಕಲಿತನ ಮನೆ ಇದ್ದಂಗ ದನ 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 ಶಿಫ್ಟ್ನಾಗ ಮಂದಿ ದುಡಿಯಾಕತ್ತಾರು. ಹಗಲನ್ನೋಂಗಿಲ್ಲ, ರಾತ್ರಿ ಅನ್ನೋಂಗಿಲ್ಲ. ಯಾಕ್ರಿ ಈ ಭೂಮಿ ಮೇಲೆ ಅರ್ಧ ಭಾಗಕ್ಕೆ ರಾತ್ರಿ, ಅರ್ಧ ಭಾಗ ಹಗಲೈತ್ರಿ? ನಿರಂತರತೆಗೋಸ್ಕರ. ಭೂಮಿಯ ಅರ್ಧ ಭಾಗದ ಮಂದಿ ನಾವು ಮಕ್ಕೊಂಡ್ರೆ ಆ ಕಡೆ ಅಮೆರಿಕ ಭಾಗದವ್ರು ಎದ್ದಾಡ್ತಾರ್ರಿ. ಅದರ್ವೈಸ್ ಕೊಲಾಪ್ಸ್ ಆಗೈತ್ರಿ ಭೂಮಿ. ಅದು ದೇವರು ತನ್ನ ಲೆಕ್ಕಾಚಾರನೆ ಸೃಷ್ಟಿ ಮಾಡಿದ್ದು. ನಮ್ಮ ದಿಮಾಕ್ಲೆ ನಾವು ಹಾರಿಗೆಡವಾಕತ್ತೇವೆ. ಅಷ್ಟು ತಿಳ್ಕೊಳ್ಳೋ ಯೋಗ್ಯತೆನೂ ನಮಗಿಲ್ಲ. ಹೋಗ್ಲಿ ಬಿಡು, ತಿಳಿಲಿಲ್ಲ ನನಗಂತೂ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕುತ್ಕೋತೇವೆ, ನಾವು ಮಾಡುವುದಿಲ್ಲ. ತಿಳಿದಿದ್ದ ಅಲ್ಪವನ್ನೇ ಮಹಾ ಅಂತ ಹೇಳಿ ಲೇಖನ ಬರೆದು ಸಂಶೋಧನೆ ಮಾಡಿ ಅದಕ್ಕೊಂದು ನೋಬೆಲ್ಲು, ಇದಕ್ಕೊಂದು ಪಾರಿತೋಷಕ, ಅವನು ಕೊಡ್ಲಿಲ್ಲ ನೋಡ್ರಿ ಪದ್ಮಭೂಷಣ, ಬೇಕಾದ್ರೆ ಒಂದು ಭೂ ತೆಗೀರಿ, ಕ್ಷಣ ಅಷ್ಟೇ ಕೊಟ್ರು ಅಡ್ಡಿಲ್ಲ ನಮಗ, ಏನ್ರೆ ಒತ್ತಟ್ಟಿ ಕೊಡ್ರಿ ನಮಗ್ ಒಟ್ಟ ಬಿಡುದಿಲ್ರಿ. ನಾವು ಲಾಬಿ ಮಾಡೋದು. ಈಸುವ ಹಿಡಿಯಲೂ ಇಲ್ಲ ಬಿಡಲೂ ಇಲ್ಲ,
ನನ್ನೊಳಗೆ ನೋಡೆಂದ ಅಂಬಿಗರ ಚೌಡಯ್ಯ. ಒಳಗ್ ನೋಡ್ಕೊರೋ, ನಿಮ್ ಮನಸ್ಸು ನೋಡ್ಕೊರಿಯೋ, ಮನಸ್ಸಿನೊಳಗೆ ಎಷ್ಟು ಹೊಲಸೈತಿ ತೊಳ್ಕೊರಿಯೋ. ಅಲ್ಲಿ ಕಸ ಹುಡುಗಿರೋ ಮಾರಾಯ, ರೋಡ್ ಕಸ ಹುಡುಗಿ, ಅಲ್ಲಿ ಸ್ವಚ್ಛತೆ ಕಾರ್ಯಕ್ರಮ, ಇಲ್ಲಿ ಸ್ವಚ್ಛತೆ ಕಾರ್ಯಕ್ರಮ. ಆದ್ರದ್ದು ಕಾರ್ಯಕ್ರಮ ಆಗಿದ್ರೆ ಫೋಟೋ ಬರಲಿದ್ರೆ ಮತ್ತೊಂದು ಕಾರ್ಯಕ್ರಮ ನಾ ಬರುವುದಿಲ್ಲ ನೋಡ್ರಿ. ಒಳಗ್ ತೊಳ್ಕೊರಿ ಅಂತ ಸಾರಿ ಸಾರಿ ಹೇಳ್ತಾನ. ಪ್ರತಿಯೊಂದು ಮಾತು ಏನೈತಲ್ರಿ ಅಂಬಿಗರ ಚೌಡಯ್ಯನ ಒಂದೊಂದು ವಚನ ಹಿಡ್ಕೊಂಡ್ರ 278 ವಚನನೂ ನಾ ಇಲ್ಲಿ ಹೇಳ್ಬೇಕಾಗ್ತೈತ್ರಿ. ಮತ್ತೆ ನೀವು ಕೇಳ್ಕೊಂತ ನಿಮಗೆ ಎಷ್ಟು ತ್ರಾಸ ಆಗಿತ್ತು ನನಗೆ ಗೊತ್ತಿಲ್ಲ. ಅದಕ್ಕಾಗಿ ನಾನು ಅಲ್ಪನಾದಂತಹ ನನ್ನ ಮಾತುಗಳಲ್ಲಿ, ನನ್ನ ಅಲ್ಪವಾದ ತಿಳುವಳಿಕೆಯಲ್ಲಿ ಅಗಾಧವಾದ ಜ್ಞಾನ ಸಮುದ್ರ, ಆ ಜ್ಞಾನ ಸಮುದ್ರ ಅದನ್ನು ಈಸಿಕೊಂಡು ಪಾರು ಮಾಡುವ ತಾಕತ್ತಿದ್ದಂತಹ ಅಂಬಿಗರ ಚೌಡಯ್ಯನ ಅನಂತಾನಂತ ಶಕ್ತಿ ಸಾಮರ್ಥ್ಯದ ಒಂದು ಏನು ಕಿರಣದ ಬೆಳಕಿತ್ತು. ಅದನ್ನು ತಿಳ್ಕೊಳ್ಳೋ ಯೋಗ್ಯತೆ ನನ್ನ ಕಣ್ಣಿಗಿರ್ಲಿಲ್ಲ. ಎಷ್ಟೋ ಅಷ್ಟೋ ತಿಳಿದಕ್ಕಷ್ಟ ನಿಮ್ಮ ಮುಂದೆ ಹೇಳಿಕತ್ತೇನೆ. ಅದಕ್ಕ ಅವ ಹೇಳ್ದ, ಅಂಗವ ಅಂಧ ಮಾಡಿಕೊಂಡು ತಿರುಗುವ ಭಂಗಗೇಡಿಗಳು ನೀವು ಕೇಳಿರೋ. ಅಂಗಕ್ಕೆ ಅಂದವಾಗುವುದೆಂದರೆ ಗುರುವಿಗೆ ತನುವ ಕೊಟ್ಟಿರುವುದೇ ಚಂದ, ಲಿಂಗಕ್ಕೆ ಮನವ ಕೊಟ್ಟಿರುವುದೇ ಚಂದ, ಜಂಗಮಕ್ಕೆ ಧನವ ಕೊಟ್ಟಿರುವುದೇ ಚಂದ, ಅಷ್ಟಾವರಣದಲ್ಲಿ ನಿಬ್ಬೆರಗಿನಿಂದ ಕೂಡಿ ಭಕ್ತಿ ಎಂಬ ಸಮುದ್ರದಲ್ಲಿ ಈಸಾಡುವುದೇ ಚಂದ, ಶಿವನ ಪಾದವ ಹೊಂದುವುದೇ ಚಂದ. ಈ ಮಾರ್ಗವ ಬಿಟ್ಟು ಸಂಸಾರವೇ ಅಧಿಕವೆಂದು ತನ್ನ ಹೆಂಡಿರು, ಮಕ್ಕಳು, ಸಂಪತ್ತು ಇವು ಶಾಶ್ವತವೆಂದು ತಿಳಿದು ಒಂದು ಕಾಸನಾದರೂ ಪರರಿಗೆ ಕೊಡದೆ ತಾನೇ ತಿಂದು ನೆಲದಲ್ಲಿ ಮಡಗಿ ಕಡೆಗೆ ಯಮನ ಕೈಯಲ್ಲಿ ಸಿಲುಕಿ ನರಕ ಕೊಂಡದಲ್ಲಿ ಮುಳುಗೇಳುವುದೇ ನಿಶ್ಚಯ. ಇಂತಹ ಅಂದಗೇಡಿಗಳ ಮುಖವ ನೋಡಲಾಗದೆಂದಾತ ಅಂಬಿಗರ ಚೌಡಯ್ಯ. ನಾವಾಯ್ತು ನೀವಾಯ್ತು ಭಯಂಕರ ಈಜು ಹೊಡೆಯಾಕ ಕೋಚಿಂಗ್ ತಗೋತೇವ್ರಿ, ಟ್ರೈನಿಂಗ್ ತಗೋತೇವ್ರಿ. ಎಡಗೈ ಈಸುವುದೇ ಅಂಗ್ರಿ, ಬಲಗೈ ಈಸುವುದೇ ಅಂಗ್ರಿ, ಭವಸಾಗರ ಹಾಂಗ್ ಈಜವ್ ನಾವು, ಹಿಂಗ್ ಈಜವ್ ನಾವು ಈ ನಿರರ್ಥಕ ಚಟುವಟಿಕೆಯನ್ನು ಒಂದು ಕ್ಷಣ ನಿಲ್ಲಿಸಿ ಗುರು ಎನ್ನುವ ಮಾರ್ಗದರ್ಶಕ ಪ್ರಪಂಚದಲ್ಲಿ ಒಂದು ಜ್ಞಾನ ಶಾಖೆಯನ್ನು ತಿಳಿದುಕೊಂಡು ನಮಗ ಸನ್ಮಾರ್ಗ ತೋರಿಸುವ ಸತ್ಪಾದಗಳಿಗೆ ಶರಣಾಗಿ ಅಲ್ಪವಾದರೂ ಸರಿ ಒಂದಿಷ್ಟಾದರೂ ಸರಿ ಒಳ್ಳೆಯ ಕೆಲಸಕ್ಕೆ ಕೈ ಜೋಡಿಸಿ, ಒಳ್ಳೆಯ ಒಂದು ವಿಚಾರಗಳಿಗೆ ಮನ ಜೋಡಿಸಿ, ಒಳ್ಳೆಯ ಒಂದು ಕೆಲಸ ಚಟುವಟಿಕೆ ನಡೆದಲ್ಲಿ ನಮ್ಮದೊಂದು ಕೈಲಾದಂತಹ ಸಹಾಯವನ್ನು ಮಾಡಿ ಈ ಒಂದು ಜಗತ್ತಿನ ಆರೋಗ್ಯದ ಸುಧಾರಣೆಯಲ್ಲಿ ನಾವು ನೀವು ತೊಡಗುವಂತಹ ಅಪರಿಮಿತ ಜ್ಞಾನ ಸಂಪತ್ತುಳ್ಳ ಅಂಬಿಗರ ಚೌಡಯ್ಯನವರ ಬಗ್ಗೆ ಏನೋ ಒಂದು ಅಲ್ಪ ನುಡಿಗಳನ್ನಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಇದರಲ್ಲೇನಾದರೂ ಲೋಪದೋಷಗಳಾದಲ್ಲಿ ಅದು ನನ್ನ ಸ್ವಯಂಕೃತ ಅಪರಾಧವಾಗಿರ್ತೈತಿ ಅಂತ ತಿಳಿಸ್ತಾ, ಇಲ್ಲಿ ಏನಾದರೂ ನಿಮಗೆ ಅಲ್ಪ ಸ್ವಲ್ಪ ಬೆಳಕು ತಿಳುವಳಿಕೆಯ ಒಂದು ದರ್ಶನವಾದರೆ ಅದು ಖಂಡಿತ ಅಂಬಿಗರ ಚೌಡಯ್ಯನವರ ಅಪ್ರತಿಮ ಶಕ್ತಿ ಮಾತ್ರ. ಅದರಲ್ಲಿ ನನ್ನ ಪಾಲೇನೂ ಇಲ್ಲ ಅನ್ನುವುದನ್ನು ಸದುವಿನಯದಿಂದ ವಿಜ್ಞಾಪನೆ ಮಾಡಿಕೊಳ್ತಾ ಒಂದು ಮುಂಬೆಳಗಲ್ಲಿ ನನ್ನನ್ನು ಇಲ್ಲಿವರೆಗೆ ಬಂದು ಇಂತಹ ಸುಂದರ ವಾತಾವರಣವನ್ನು ಕಣ್ಣಲ್ಲಿ ನೋಡುವಂತಹ ಭಾಗ್ಯವನ್ನು ಕೊಟ್ಟು ನಿಮ್ಮಂಥವರ ಜೋಡಿ ಒಳ್ಳೆ ಮಾತುಗಳನ್ನು ಹಂಚಿಕೊಳ್ಳುವಂತಹ ಅವಕಾಶ ಮಾಡಿಕೊಟ್ಟಂತಹ ಪರಮ ಪೂಜ್ಯರ ಪಾದಕ್ಕೆ ಮತ್ತೊಮ್ಮೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಾವು ನೀವು ಇಂತಹ ಶುದ್ಧೀಕರಣದ ಮೂಲಕ ಮನಸ್ಸನ್ನು ಒಂದಿಷ್ಟಾದರೂ ತೊಳ್ಕೊಳ್ಳೋ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾನೇ ಇರೋಣ ಅಂತ ಇವತ್ತು ನಾನಿಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶರಣ. ಇಲ್ಲಿವರೆಗೆ ನಿರಂತರವಾಗಿ ನಿರರ್ಗಳವಾಗಿ